ಹಚ್ಚಾಳ ಸೈಡ್ ಸರಗ ಬಿಟ್ಟಾಳ ಕಾಲಗ ಚೈನ ಕುಣಿಸಾಳ ನನ್ನ ನೋಡತಾಳ ನನ್ನ ನೋಡಿ ಅಕ್ಕ ಮುಗ ಮುರಿತಾಳ ಬರ್ತಾಳ ಅಗಡ ಬಂ 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 ನಾನು ಕೌಡಿ ಕಾಳಮ್ಮನಿದ್ದೇನೆ. ಬನ್ನಿ ಯಾರಾದ್ರೂ ಬಂದು ನಿಮ್ಮ ಮದುವೆ ವಿಷಯವನ್ನು ಕೇಳಿ, ನಿಮ್ಮ ಮನೆತನದ ವಿಷಯವನ್ನು ಕೇಳಿ, ನೀವು ಏನ್ ಹೇಳಿದ್ರು ನಾನು ಕೇಳ್ತೀನಿ ಅಂತ. ಬರ್ರಿ ಬರ್ರಿ ಬರ್ರಿ, ಯಾರ್ಯಾರು ಏನೇನ್ ಹೇಳ್ಬೇಕೆಲ್ಲ ಹೇಳಿ ಕಲಾಸ್ ಮಾಡ್ಬಿಡ್ತೇನೆ. ನಿಲ್ಲು ತಾಯಿ ನಿಲ್ಲು, ನೀವು ಶಕನ ಹೇಳೋರನ್ರಿ? ಹೌದ್ರಿ, ನಾವು ಸೆಕನ ಹೇಳೋರು. ನಿಮ್ಮ ಲೈಫ್ ನಲ್ಲಿ ಯಾವ ತರ ಏನೇನ್ ಐತೆ ಅನ್ನೋದು ನಾವು ಹೇಳ್ತೀವಿ ಅಂತ. ಹಾಗಾದ್ರ ನನ್ನ ನನ್ನ ಕಷ್ಟವನ್ನು ಸ್ವಲ್ಪ ನಿಮ್ಮ ಕವಡಿ ಕವಡಿ ಕಾಳಿನಿಂದ ಒಂದರ ಪರಿಹರಿಸಿರ್ಲ. ಆಹಾ, ಕೌಡಿ ಕಾಳಮ್ಮ ಅಂದ್ರ ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ನ ಆಸೆ ಏನೈತೆ ಎಂಬುದು ಹೇಳು. ಅದ ನಿನ್ ಮೊದಲ್ ಹೆಸರು ಏನಂತ ಹೇಳು. ನನ್ನ ಹೆಸರ ಯಂಕಂತ ಹುಡುಗಿ. ನಾನ ಕಮಲಿ ಅನ್ನೋ ಹುಡುಗಿನ ಬಾಳ ದಿವಸ ಪ್ರೀತಿ ಮಾಡದಾನ. ಆಕೆ ನನಗ್ ಸಿಗತಾಳೋ ಇಲ್ಲೋ ಸ್ವಲ್ಪ ಹೇಳ. ಆ ಹುಡುಗಿ ನಿನಗೆ ಸಿಗೋದಿಲ್ಲ, ಯಾಕಂದ್ರ ಮತ್ತವನ್ ಲವ್ ಮಾಡಕ್ ಹತ್ತಿ ಬಿಟ್ಟಾಳ ಆಕಿ. ಆ ಒಂದು ಹೆಸರು ಗೊತ್ತಾಗತೈತೇನ? ಹಾ, ಅವನ ಹೆಸರ ಯಂಕ ಅಂತ. ಹಂಗಾದ್ರೆ ಈ ಕೆಲಸ ಯಂಕ ನನ್ನ ಮಗಂದ ಐತಿ. ಇದಕ್ಕ ಬಾ ಏನ ಅವನ ಬಿಟ್ಟು ನನಗ್ ಸಿಗೋಂಗ ಏನ್ರ ನಿಮ್ ಕಡೆ ಮಾಡೋಂಗ ಐತೇನ್ರಿ? ಮಾಡ್ತೀನಿ, ಆದ್ರ ಗುರುದಕ್ಷಿಣೆ ಬಾಳ ಆಗತ್ತ. ಎಷ್ಟ ಆಗ್ತೈತ್ರಿ? ಏನ್ ಬಾಳ ಇಲ್ಲ, ಒಂದ್ 501 ರೂಪಾಯಿ ಇಟ್ಬಿಡು. ಆಕೆ ಹೊಳೆ ನಿನ್ ಹತ್ರ ಬರುವಂಗ ನಾನ್ ಮಾಡ್ತೀನಂತ. 501 ತಗೋರಿ ಕರೆ. ಯಂಕನ ಬಿಟ್ಟು ನನ್ನ ಗುಡೇನ ಬರ್ಬೇಕಾಗಿ ಹರಿವತನ ಗುಡದ. ಹೌದಾ? ಹಾಗಾದ್ರೆ ನಾನು ಅಷ್ಟ್ ಮಾಡ್ತೀನಿ. ನೀನು ಕೊಟ್ಟು ಕಣ್ಣು ಮುಸ್ಕೊಂಡ್ ನಿಂದ್ರು. ಹರ್ದದ ಆಯ್ತು. ಹಾಗಾದ್ರ ಬೆಳಗಿನ ಜಾವ ನಿನ್ ಬಂದು ಎಲ್ಲಿದ್ದೀವೋ ನನ್ ರಾಜ್ಯ ಅಂತ ತೆಕ್ಕಿ ಬಿಡೋದು, ನಿನ್ನ ಮದುವೆ ಆಗ್ತಾರಂತ ವಿಚಾರ ಮಾಡಕ್ ಹೋಗ್ಬೇಡ. ಅಟ್ ಮಾಡ್ತಾಯಿ ನಿಮ್ಮ ಕವಡಿ ಕಾಳಿನಿಂದ ನಾ ಏನು ಬರುತ್ತೇನೆ. ಆಯ್ತು, ಹೋಗಿ ಬಾ ಮಗನಿ. ತಾಯರ್ ನೀವ ಶಕನ ಹೇಳಾರನ್ರ? ಹೌದ್ರಿ, ನಾವು ಸೆಕನ ಹೇಳೋರಂತ. ನಂದು ಒಂದ್ ಸ್ವಲ್ಪ ಭವಿಷ್ಯ ಹೇಳೋಯ್ತ್ರಿ. ಇವನು ಈಗ ಬಂದ್ ಸಿಕ್ಕೋಬೇಕ. ಏನ್ ಕೌಡಿ ಹೇಳಂತಾರೋ, ಏನ್ ಸೆಕನ ಹೇಳಂತಾರೋ ದೇವ್ರಿ. ಆಯ್ತಾ, ಇವಂದು ಹೇಳ ಒಂದ್ 20 ರೂಪಾಯಿ ಕಸ್ಕೊಂಡ್ ಹೋದ್ರ. ಹಾ ಆಯ್ತು ಮಗನಿ, ನಿಂದು ಶಕನ ನಾ ಹೇಳ್ತೀನಿ. ಹಾಗಾದ್ರ ದಕ್ಷಿಣ ಆಗತ್ತ. ಆದ್ರ ಇಲ್ಲಿ ಕೊಡ್ತಾನ ಕರೆ ತಾಯಿ. ನಾವ್ ಒಂದ್ ಹುಡುಗಿನ ಬಾಳ ಲವ್ ಮಾಡತ್ತಾನ, ಆಕಿ ನಾನ್ ಮದ್ವೆ ಆಗ್ತಾಳ ಅಂತ ಹೇಳಾಕ್ಬೇಕಾಯ್ತು. ಹೌದಾ ಮಗನಿ? ನಿನ್ನ ಹುಡುಗಿ ಹೆಸರೇನು? ಕಮಲಿ ಅಂತ. ಓಹೋ, ಇದು ಗಿರ್ರಕ್ಕೆ ಅದ ಗಿರಕ್ಕೆ ಗಂಟು ಬಿದ್ದಂಗ ಕಾಣಿಸ್ತೈತಿ. ಆಯ್ತಾ, ರೊಕ್ಕ ಇಸ್ಕೊಂಡ್ರ ಆಯ್ತು. ಆಯ್ತು, ಹಾಗಾದ್ರ 20 ರೂಪಾಯಿ ಕೊಡ. ಬಾಳ 500 ಹೇಳಿದ್ರು ಕೆಲಸ ಬರಂಗಿಲ್ಲ. 20 ರೂಪಾಯಿ ಬರೋದಂದು ಗೊತ್ತೈತಿ ನನಗ್. 10 ಅವನವನ್ ಬೆಳಿಗ್ಗೆ ನಾಷ್ಟನ ಹೋಗಂಗಿಲ್ಲ ನಮಗಿದು. ಚಾಟ್ ಬರ್ತೈತಿ. ಚಾನು ಎಷ್ಟಾಗ್ಯಾವ ಗೊತ್ತೈತೇನಿ ಈಗ? 3 ಜನಕ್ಕೆ 30 ರೂಪಾಯಿ ಒಂದ್ ಚಾನು ಇಲ್ಲಪ್ಪ, 15 ರೂಪಾಯಿ ಒಂದ್ ಚಾ ಆಗ್ಯಾವ. ಆಯ್ತು, ನೀ ಹೇಳಿದಂತ ಆಗ್ಲಿ. ಬೆಳಗ್ಗೆ ಏನೋಕೆ ನೀನ್ ಏನ್ ತೆಗಿಲ್ಲಲ್ಲ ಇನ್ನ. ನೀನ್ ಲವರ ನೀನ್ ಹತ್ರ ಬರ್ತಾಳಂತ ವಿಚಾರ ಮಾಡಕ್ ಹೋಗ್ಬೇಡ. ಆಯ್ತಾಯ್, ಹಂಗೀಗ ಹಿಂಗಾದ್ರ ಆಯ್ತಾವ. ಆ ಹುಡುಗಿಯನ್ ನನಗ್ ಮದ್ವೆ ಮಾಡಿಸ್ಕೊಟ್ಟೆ ಅಂದ್ರ ನಾನು ಮದ್ವೆಯಾಗ ನಿನಗ ಅರ್ಧ ತೊಲಿ ಬಂಗಾರ ಹಾಕಿಕೊಡ್ತೇನೆ. ಅಯ್ಯೋ ದೇವ್ರಿ, ಅರ್ಧ ತೊಲಿ ಬಂಗಾರ ಹಾಕ್ತೀನಿ ಅಂದ್ರ ಈಗ ಸದ್ದ ಬರೋಂಗ್ ಮಾಡ್ತೀನಿ. ಒಂದ್ ತೊಲಿ ಹಾಕುವ ಹಂಗಾದ್ರಿ. ಆಯ್ತು, ಮಾಡೋಂತ ತಾಯಿ. ಹಾ, ನಾ ಇನ್ನು ಬರ್ತೇನೆ. ಹೋಗಿ ಬಾ. ಅಯ್ಯೋ, ಎಷ್ಟು 2 ಲಕ್ಷ ಆಗೈತೆ ಅಂತೀರ? ಆಯ್ತು, ಹಂಗಾದ್ರ ಹೆಂಗಾರ ಮಾಡಿ ಏನಾರ ಯಾಕೆ ಆಗೋಲ್ದಕ್ಕ ಇಬ್ರು ತಲೆ ಕೆಡಿಸಿದಂತ ಮುಂದೆ ಬರೋದ ನೋಡೋಣಂತ. ಸಮಾಜ ಇದೊಂದು ಮೂರ್ಖ ಸಮಾಜ. ನಾನು ಕೊಲೆ ಮಾಡದೆ ನಿರಪರಾಧಿ ಆದರೂ ಕೊಲೆಗಾರನೆಂದು ಪಟ್ಟ ಕಟ್ಟಿದೆ ಹಾಳು ಸಮಾಜ ನನಗೆ. ಹೀಗೆಲ್ಲ ಅನ್ನುವ ಸಮಾಜಕ್ಕೆ ನಾನೊಂದು ನಿಜವಾಗಲೂ ಕೊಲೆ ಮಾಡಿ ಕೊಲೆಗಾರನಾಗಬೇಕು. ಆವಾಗಲೇ ಸಿಗುವುದು ನ್ಯಾಯಕ್ಕೆ ಬೆಲೆ. ಈ ಭದ್ರೇಗೌಡನನ್ನು, ನಮ್ಮ ಮನೆತನದ ಮೇಲೆ ದ್ರೋಹ ಬಗೆದಿರುವ ಆ ಭದ್ರೇಗೌಡನನ್ನು SP ರಾಜಶೇಖರನಿಗೆ ಲಂಚ ಕೊಟ್ಟು ನನ್ನನ್ನು ಬಿಡಿಸಲಿಲ್ಲ. ಜೈಲಿನಿಂದ ತಪ್ಪಿಸಿಕೊಂಡು ಬಂದ ಕೈದಿ ನಾನು. ಎದ್ದೊಬ್ಬ ತಂಗಿಯನ್ನು ನನ್ನಿಂದ ದೂರ ಮಾಡಿ ಆ ತಂಗಿಯನ್ನು ನೋಡಲು ಜೈಲು ಕಂಬಿಯನ್ನು ಮುರಿದು ಬಂದಿರುವ ಕೈದಿ ನಾನು.
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಗಲ್ಲು ಶಿಕ್ಷೆ ಆದರೂ ಪರವಾಗಿಲ್ಲ, ಸಂತೋಷದಿಂದ ಪ್ರಾಣ ಬಿಡುತ್ತೇನೆ. ಏ ಜ್ಯೋತಿ ನಿನ್ಕೋ. ಯಾವನೋ ನೀನು? ದೇವಸ್ಥಾನಕ್ಕೆಂದು ನಾನು ಹೊರಟಿರುವಾಗ ಅಡ್ಡು ಗಟ್ಟಿ ನನಗೆ ನಿಲ್ಲು ಅಂತ ಹೇಳ್ತಾ ಇದ್ಯಾ? ನಾನು ಯಾರಂತ ಗೊತ್ತು ತಾನೆ? ಗೊತ್ತಿದ್ದಾಗಲೇ ನಿನ್ನ ಮೇಲೆ ವಾಂಚು ಹಾಕಿ ನಿಮ್ಮ ಮನೆತನದ ಮೇಲೆ ಸೇಡು ತೀರಿಸಿಕೊಳ್ಳಲು ಬಂದಿರುವೆ. ನಾನು ಯಾರಂತ ಗೊತ್ತಿದ್ರು ಗೊತ್ತಿಲ್ಲದವ್ರ ಹಾಗೆ ಮಾತಾಡ್ತಾ ಇದೆಯಲ್ಲ, ನಿಜ ಹೇಳು, ನೀನ್ ಯಾರು? ನಾನು ಚಿಕ್ಕವನಿದ್ದಾಗ ನನ್ನ ಮನೆತನದ ಮೇಲೆ ಕಣ್ಣು ಹಾಕಿ ನನ್ನ ಸಂಸಾರವನ್ನು ನುಚ್ಚು ನೂರು ಮಾಡಿದ ನಿಮ್ಮ ಶ್ರೀಮಂತರ ಮನೆತನವನ್ನು ಬೆಂಕಿ ಹಚ್ಚಿ ನಿಮ್ಮನ್ನು ಕೊಲೆ ಮಾಡಿ ನಿಜವಾದ ಕೊಲೆಗಾರನಾಗಬೇಕೆಂದು ಬಂದಿದ್ದೇನೆ. ಏನು, ನಮ್ಮ ಮನೆತನದ ಮೇಲೆ ದ್ರೋಹ ಬಗೆಯೋ ಕೆಲ್ಸನಾ? ಹೇಳು, ನಮ್ಮ ಅಣ್ಣ ಅಂತ ಕೆಲ್ಸ ಏನ್ ಮಾಡ್ರೋನು? ಅದು ನಿಂಗೆ ಗೊತ್ತಿಲ್ಲವೇ? ಗೊತ್ತಿದ್ರೆ ನಾನೇಕೆ ಕೇಳ್ತಾ ಇದ್ದೆ, ನೀನೇ ಹೇಳು. ಮದವೇರಿದ ಮದ್ದಾನಿಗೆ ಅಂಕುಶನೇ ಮದ್ದು ಅನ್ನೋ ಹಾಗೆ ನಿನ್ನಂತ ಸಾಕು ತುಂಬಿದ ಶ್ರೀಮಂತರಿಗೆ ಸೊಟ್ಟರು ಹೋಗುವುದಿಲ್ಲ. ನಿನ್ನನ್ನು ಯಾರು ಬಂದು ಕಾಪಾಡ್ತಾರೆ ಅಂತ ನೋಡ್ತೀನಿ. ಬೇಡ, ಬಿಡ ಅವಳ ಕೈನ. ಏನೋ ಮಾಡ್ತಾ ಇದ್ಯಾ ಇಂಥ ಕೆಲ್ಸ? ಛೀ, ಮನುಷ್ಯನ ನೀನು? ಅಬಲೆ ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ? ನನ್ನನ್ನು ತಡೆದ ನೀನ್ಯಾರು? ಏಯ್, ನಾನ್ ಯಾರಾದ್ರೆ ಏನು? ಒಂಟಿ ಹೆಣ್ಣಿನ ಮೇಲೆ ಕೈ ಹಿಡಿದು ಎಳ್ದಾಡ್ತಾ ಇದೆಯಲ್ಲ, ನೀನ್ ಯಾರೋ? ನಾನೇನು ಅವಳನ್ನು ಬಲಾತ್ಕಾರ ಮಾಡಿ ಮಂಚ ರೆಡಿ ಮಾಡಿ ಶರಗಾಸಿ ಕೊಡು ಎಂದು ಉಪದೇಶ ಮಾತನ್ನು ಕೇಳಲು ಬಂದಿಲ್ಲ. ಮತ್ತೆ ಅವಳ ಕೈನ ಯಾಕೆ ಹಿಡ್ದಿದ್ದೆ? ಅವಳ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೆ? ಏನಂತ ಹೇಳ್ಬೇಕು? ನನ್ನ ಅಣ್ಣ ಇವರ ತಂದೆ ತಾಯಿಯನ್ನೇ ಕೊಲೆ ಮಾಡ್ದಾನಂತೆ. ಇದ್ದೊಬ್ಬ ತಂಗಿಯನ್ನ ಇವನಿಂದ ದೂರ ಮಾಡ್ದಾನೆಂದು ಈ ರೀತಿ ನನ್ನೊಂದಿಗೆ ನಡೆದುಕೊಳ್ತಿದ್ದಾನೆ. ಏ ಹೆಣ್ಣೆ, ದೇವರಾಗಿ ಇವರು ನಿನ್ನ ಪಾಲಿಗೆ ಬಂದರೆ ಎಂದು ನಿನ್ನ ಜೀವ ಉಳಿತು. ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಿನ್ನ ಪ್ರಾಣ ಶಿವನ ಪಾದ ಸೇರ್ತಿತ್ತು. ಸುಮ್ಮನೆ ಇಲ್ಲಿಂದ ತಪ್ಪಾಯ್ತೆಂದು ಇಲ್ಲಿಂದ ಹೋಗಿಬಿಡು. ಛೀ, ನೀನು ಒಬ್ಬ ಮನುಷ್ಯನ ಅಲ್ಲ? ಅವನ್ ಯಾವನೋ ಅವ್ರ ಅಣ್ಣ ನಿನ್ ಮೇಲೆ ಅನ್ಯಾಯ ಮಾಡಿದ ಅಂತ ಅದನ್ನ ಹೋಗಿ ಈ ಅಬಲೆ ಹೆಣ್ಣಿನ ಮೇಲೆ ತೀರಿಸ್ಕೊಳ್ತಾ ಇದೆಯಲ್ಲ, ನಿನ್ನ ಮನಸ್ಸಾದ್ರೂ ಹೇಗ್ ಬಂತು? ಅಷ್ಟಕ್ಕೂ ಅವ್ರಣ್ಣ ನಿನಗೇನ್ ದ್ರೋಹ ಬಗ್ದಿದ್ದಾನೆ? ನಿನಗೇನಾಗಿದೆ ಅಂತ? ಸಾಕ್ಷಾತ್ ದೇವರಾಗಿ ಬಂದಿಯಮ್ಮ ನನ್ನ ಪಾಲಿಗೆ. ನೀನು ಕೆಟ್ಟ ಕೆಲಸ ಮಾಡುತ್ತಿರುವಾಗ ನನ್ನನ್ನು ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ನಾನ್ ಯಾಕೆ ನಿನಗೆ ಕ್ಷಮಿಸ್ಬೇಕು? ಅವರಪ್ಪ ಅವ್ರ ಅಣ್ಣ ನಿನಗೆ ಅನ್ಯಾಯ ಮಾಡಿದಾರೆ ಅಂತ ಹೇಳಿದಿಲ್ಲ, ಏನ್ ಮಾಡಿದ್ದಾರೆ? ಹೇಗೆ ತಾಯಿ, ಆ ಶ್ರೀಮಂತರ ಮಾಡಿದ ಅನ್ಯಾಯವನ್ನು ಉಂಡು ತಿಂದಾಡುವ ವಯಸ್ಸಿನಲ್ಲಿ ನನ್ನ ಹೆತ್ತ ತಂದೆ ತಾಯಿರನ್ನು ಕೊಲೆ ಮಾಡಿ ಆ ಕೊಲೆ ನನ್ನ ಮೇಲೆ ಹಾಕಿ ಇದ್ದೊಬ್ಬ ತಂಗಿಯನ್ನು ನನ್ನಿಂದ ದೂರ ಮಾಡಿ ಆ ತಂಗಿಯನ್ನು ನೋಡಲು ಜೈಲು ಕಂಬು ಮುರಿದು ಓಡಿ ಬಂದೆ ಅಮ್ಮ, ಓಡಿ ಬಂದೆ. ಅಯ್ಯೋ ಪಾಪ ಅಣ್ಣ, ಸಮಾಧಾನ ಮಾಡಿಕೊಳ್ಳಪ್ಪ. ನೋಡು, ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತಿದಿಲ್ಲ, ಆದ್ರೆ ಈಗ ನನಗೆ ತಿಳಿತಾ ಇದೆ. ಖಂಡಿತವಾಗಿ ನಿನ್ನ ತಂಗಿ ಸಿಗ್ತಾಳಪ್ಪ, ಚಿಂತೆ ಮಾಡಬೇಡ. ಯಾರ ಹೆತ್ತ ಮಗಳಮ್ಮ ನೀನು? ಅಣ್ಣ ಅಣ್ಣ ಎಂದು ಕೂಗಿದೆಯಲ್ಲ. ಚಿಕ್ಕವಳಿದ್ದಾಗ ಕಳೆದು ಹೋದ ನನ್ನ ತಂಗಿ ನೆನಪಿಗೆ ಬರ್ತಾಳಮ್ಮ. ಯಾರಮ್ಮ ನೀನು? ನನ್ನದು ಒಂದು ದೊಡ್ಡ ಕಥೆ ಇದೆಯಪ್ಪ. ನನಗೂ ನನ್ನವರಂತ ಯಾರು ಇಲ್ಲ. ನನ್ನ ತಂದೆ ತಾಯಿನ ನನ್ನ ಅಣ್ಣನೇ ಕೊಲೆ ಮಾಡ್ದ ಅಂತ ಸಮಾಜದ ಜನ ಹೇಳ್ತಾರೆ. ಎಲ್ಲರನ್ನು ಕಳೆದುಕೊಂಡ ಮೇಲೆ ಕಂಡಲ್ಲಿ ಭಿಕ್ಷೆ ಬೇಡಿ ಕೂಲಿ ಮಾಡಿ ಕಸ ಮುಸ್ರಿ ಮಾಡಿ ಈ ಊರಿನಲ್ಲಿ ಸೋಮಶೇಖರ ಅಂತ ಇದ್ದಾರೆ, ಅವರ ಸತಿಯಾಗಿ ಬಾಳ್ತಿದ್ದೇನಪ್ಪ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಕಾಂಚನ ಅಂತ. ಕಾಂಚನನ? ಓಹೋ, ಚಿಕ್ಕವಳಿದ್ದಾಗ ಕಳೆದು ಹೋದ ನನ್ನ ತಂಗಿ ಹೆಸರು ಕಾಂಚನಾನೆ. ಇವಳೇ ಆಗಿರಬಹುದಾ? ಯಾಕಪ್ಪ ಮೌನವಾಗ್ಬಿಟ್ಟೆ? ಏನಿಲ್ಲಮ್ಮ, ಕಳೆದು ಹೋದ ನನ್ನ ತಂಗಿ ಹೆಸರು ಕಾಂಚನ, ಅದಕ್ಕೆ. ಓ, ನಿನ್ನ ತಂಗಿ ಹೆಸರು ಕಾಂಚನಾನೇ? ಹಾಗಾದ್ರೆ ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಗೊತ್ತಾ? ಹೌದಮ್ಮ, ನನ್ನ ತಂಗಿ ಹೆಸರು ಕಾಂಚನಾನೆ. ಅವಳೇನಾದ್ರೂ ನಿನಗೆ ಗೊತ್ತನಮ್ಮ? ಇಲ್ಲಪ್ಪ, ನನಗೆ ಹೇಗೆ ಗೊತ್ತಿರ್ತಾಳೆ? ಹಾಗಾದ್ರೆ ಈ ಊರಲ್ಲಿ ಅವಳಿದ್ರೆ ಅವಳನ್ನ ಹೇಗೆ ಗುರ್ತಿಸೋದು? ಏನಿಲ್ಲಮ್ಮ, ಚಿಕ್ಕವಳಿರುವಾಗ ನನ್ನ ತಾಯಿ ಬಿಸಿ ಹಾಲು ಕುಡಿಸುವಾಗ ಅವಳ ಬಲಗೈ ಮೇಲೆ ಬಿಸಿ ಹಾಲು ಬಿದ್ದು ಸುಟ್ಟ ಗಾಯ ಇದೆಯಮ್ಮ. ಅದನ್ನು ನೋಡಿದರೆ ಗೊತ್ತಾಗುತ್ತದೆ ಅಮ್ಮ. ತಂಗಿ ಹಾಗಾದ್ರೆ ಛೀ, ಸರಿ ಆಚೆ. ನೀನಾ ನನ್ನ ಅಣ್ಣ?
ಹೆತ್ತ ತಂದೆ ತಾಯಿನ ಕೊಲೆ ಮಾಡಿ ಜೈಲು ಸೇರಿದ ಪಾಪಿ ನೀನು. ಹೊಡಿಯಮ್ಮ ಹೊಡಿ, ನಿನಗೆ ತೃಪ್ತಿ ಆಗುವಷ್ಟು ಹೊಡಿ. ಆದರೆ ಕೊಲೆಗಾರನೆಂಬ ಆರೋಪ ಮಾತ್ರ ನನಗೆ ಇಡಬೇಡಮ್ಮ, ಇಡಬೇಡ. ಛೀ, ಎಂಥ ಮಾತಾಡ್ತಾ ಇದೀಯ? ಈ ಸಮಾಜದ ಜನ ನಿನ್ನ ಅಣ್ಣನೇ ನಿನ್ನ ತಂದೆ ತಾಯಿನ ಕೊಲೆ ಮಾಡ್ದ, ನಿನ್ನನ್ನ ಬೀದಿಗೆ ತಂದು ನಿಲ್ಸಿದ. ನೀನೆಂತ ಅನಿಷ್ಟಿ ಅಂತ ನಾನು ಬಾಯಿ ಬಂದಾಗ ಅನ್ಸ್ಕೊಂಡೆ. ಹೆತ್ತ ತಂದೆ ತಾಯಿಯ ನೆರಳನ್ನೇ ಇಲ್ಲದ ಹಾಗೆ ಮಾಡ್ತಿಲ್ಲೋ ಪಾಪಿ ನೀನು. ನೀನ್ ಹೇಳುವುದು ನಿಜ ಅಮ್ಮ. ಈ ಸಮಾಜವೇ ನನ್ನನ್ನು ಕೊಲೆಗಾರ ಅನ್ನುತ್ತಿರುವಾಗ ಒಡ ಹುಟ್ಟಿದ ತಂಗಿ ಕೊಲೆಗಾರ ಅನ್ನುವುದರಲ್ಲಿ ಸಂಕೋಚವಿಲ್ಲ. ನೋಡಮ್ಮ, ನೀನೆಷ್ಟೇ ನನ್ನನ್ನು ಹೊಡೆದರು ಬೈದರು ನನ್ನ ಪರವಾಗಿಲ್ಲ. ಆದ್ರೆ ಹೆತ್ತ ತಂದೆ ತಾಯಿರನ್ನು ಕೊಂದ ಕಟುಕ ನಾನಲ್ಲಮ್ಮ. ಹಾಗೆ ನೀನು ನಂಬಿದರೆ ನನ್ನನ್ನು ಕತ್ತು ಈಚೆಗೆ ಕೊಂದ. ಅಣ್ಣ ಅಣ್ಣ ಏನ್ ಹೇಳ್ತಾ ಇದೀಯ ಅಣ್ಣ? ಹಾಗಾದ್ರೆ ತಂದೆ ತಾಯಿನ ಕೊಲೆ ಮಾಡಿದ್ದು ನೀನಲ್ವೇ? ಇಲ್ಲಮ್ಮ, ಆ ಭದ್ರೇಗೌಡನು ಕೊಲೆ ಮಾಡಿ ಆ ಕೊಲೆ ನನ್ನ ಮೇಲೆ ಹಾಕಿ 18 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಂದು ಕೋರ್ಟಿನಲ್ಲಿ ವಾದ ಮಾಡಿದರೂ ನ್ಯಾಯ ಸಿಗ್ಲಿಲ್ಲಮ್ಮ. ನಿನ್ನನ್ನು ನೋಡಲು ಜೈಲು ಕಂಬಿ ಮುರಿದು ಬಂದೆ ಅಮ್ಮ. ಅಯ್ಯೋ ದೇವ್ರಿ. ಅಣ್ಣ, ಸಮಾಜದ ಜನ ನೀನೇ ಕೊಲೆಗಾರ ಅಂತಾಗ ಅವರ ಮಾತನ್ನ ನಾನು ನಂಬಿಟ್ಟಲ್ಲಪ್ಪ. ನಿನ್ನನ್ನ ಕೊಲೆಗಾರ ಅಂತ ತಿಳಿದು ಬಾಯಿ ಬಂದಾಗ ಬೈದೆ ಹೊಡೆದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ಇರ್ಲಿ ಬಿಡಮ್ಮ, ಮನೆಯಲ್ಲಿ ಮಾವನವರು ಎಲ್ಲಿ ಹೋಗಿದ್ದಾರಂತ ತಿಳ್ಕೊತಾರೆ, ಹೋಗಮ್ಮ. ಹಾಗನ್ಬೇಡಣ್ಣ, ಹೇಗೂ ನೀ ನನಗೆ ಸಿಕ್ಕಿದ್ದೀಯಾ, ಇನ್ನೆಲ್ಲಿ ಇರೋದು ಬೇಡ, ನನ್ನ ಮನೆಗ್ ಬಾ, ನನ್ನ ಜೊತೆಲ್ಲೇ ಇರುವಂತೆ. ಆದ್ರೆ ಮಾವನವರು ಏನಾದ್ರು ಅನ್ಕೋತಾರಮ್ಮ. ಇಲ್ಲಪ್ಪ, ಅವ್ರೇನು ಅನ್ಕೊಳ್ಳಲ್ಲ. ಅವ್ರಿಗೆ ನೀನ್ ಸಿಕ್ಕಿದ್ಯಾ ಅಂತ ಸಂತೋಷ ಪಡ್ತಾರೆ. ಬಾ ಅಣ್ಣ, ನಮ್ಮನೆಗೆ ಹೋಗೋಣ. ನಡಿಯಮ್ಮ, ಆಯ್ತು. ಬಾ ಅಣ್ಣ. ನಿಂತ್ಕೊಳ್ಳಿ. ತಪ್ಪು ಯಾರ್ದು ಅಂತ ನನಗೀಗ ಅರ್ಥವಾಯಿತು. ನಮ್ಮಣ್ಣ SP ರಾಜೇಶನ್ಗೆ ಲಂಚ ಕೊಟ್ಟು ಈ ಕೆಲಸ ಮಾಡಲು ಹೇಳಿದ. ಅಷ್ಟೇ ಅಲ್ಲ ಅಣ್ಣ, ನೀನು ಅಪರಾಧಿ ಅಲ್ಲ, ನಿರಪರಾಧಿ. ದಯವಿಟ್ಟು ಈ ನಿನ್ನ ತಂಗಿಯನ್ನು ಕ್ಷಮಿಸಣ್ಣ. ಇದನ್ನೆಲ್ಲ ಕೇಳಿ ಏನ್ ಮಾಡ್ತೀಯಮ್ಮ? ಅಣ್ಣ, ಈ ಊರ ಶ್ರೀಮಂತ ಭದ್ರೇಗೌಡರಿದ್ದಾರಲ್ಲ, ಅವರ ತಂಗಿ ಜ್ಯೋತಿ ನಾನು. ಬೇಡಮ್ಮ ತಂಗಿ, ಬೇಡಮ್ಮ ತಂಗಿ, ನನ್ನನ್ನು ಬೆನ್ನಟ್ಟಿ ಪೊಲೀಸರು ಹುಡುಕುತ್ತಿದ್ದಾರೆ. ಸುಮ್ಮನೆ ಇಲ್ಲಿ ನಾ ಬಿಟ್ಟು ಬಿಡು. ಇಲ್ಲಣ್ಣ, ನೀನ್ ಹಾಗೆಲ್ಲ ಮಾತನಾಡಬಾರ್ದು. ನಾನ್ ಭದ್ರೇಗೌಡನ ತಂಗಿ ಆದ್ರೂ ನಿನ್ನನ್ನ ನಾನ್ ರಕ್ಷಿಸ್ತೀನಿ. ಬಾರಣ, ಹೋಗೋಣ. ಸತ್ಯ 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 ಎಂಬ ಎರಡಕ್ಷರದ ಪದ ಮಾರಿ ಹೋಗಿದೆ ಈ ಸಮಾಜದಲ್ಲಿ. ನಾನು ಯಾರು? ಸುತ್ತೇಳು ಹಳ್ಳಿ ಅರಸನೆನಿಸಿಕೊಂಡಿರುವ ಈ ಊರಿನ ಬೆರಕಿ ಭದ್ರೇಗೌಡ. ನಾನು ಯಾರಂತ ಗೊತ್ತಿದ್ರು ನನ್ನ ಜೊತೆ ಸೆಣಸಾಡಲು ಬಂದಿದ್ದಾನಲ್ಲ ಆ ವೀರೇಂದ್ರ. ಹೇ ವೀರೇಂದ್ರ, ಜೈಲು ಕಂಬ ಮುರಿದುಕೊಂಡು ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಬಂದಿದೆಯಲ್ಲ ಮಗನೇ,
ನಿನ್ನ ಹೇಗಾದ್ರೂ ಕೋರ್ಟು ಇದೇ ವಾರದಲ್ಲಿ ಚರ್ಚೆ ಮಾಡಿ ನಿನಗೆ ಬೇಲ್ ಕೊಡ್ಬೇಕಂತ ನಡೆಸಿತ್ತು. ಹೇಗೋ ಹೊರಗೆ ಬಂದಿದ್ಯಾ. ಈ ಭದ್ರೇಗೌಡ ಇನ್ನು ಮುಂದೆ ಯಾರು ಅಂತ ತೋರಿಸ್ತಾನೆ. ಸೂರ್ಯ, ಲೇ ಸೂರ್ಯ, ಹೇಳ್ತೀನಿ. ಒಳಗಡೆ ಹೋಗು. 1 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ಆ ಇನ್ಸ್ಪೆಕ್ಟರ್ ರಾಜೇಶ್ಗೆ ಹೋಗಿ ಕೊಟ್ಟು ಬಾ. ಆ ವೀರೇಂದ್ರನ ಎಲ್ಲೇ ಇದ್ರು ಹುಡುಕಿ ಮತ್ತೆ ಜೈಲಿ ಕಂಬ ಎನಿಸಬೇಕು. ಆಯ್ತನಿ, ನಾನು ಹೋಗಿ ಬರ್ತೇನೆ. ಧನ್ಯಾರ ಗಾತ್ ಆತ್ರಿ ಧನ್ಯಾರ ಗಾತ್ ಆತ್ರಿ. ಏನಾತು ರಾವಪ್ಪ, ಯಾಕೆ ಇಷ್ಟೊಂದು ಅವಸರದಿಂದ ಓಡಿ ಬರ್ತಾ ಇದೆಯಾ? ಧನ್ಯಾರ ಯಾಕು ಗಾತ್ ಆಗೈತ್ರಿ. ಅರೇವಪ್ಪ, ಏನ್ ಹೇಳ್ತಾ ಇದೀವಿ? ಬಿಡಿಸಿ ಹೇಳದನ. ಏನ್ ಗಾತಾಯ್ತು? ಏನ್ ಹೇಳೋದು ಧನ್ಯಾರ, ನಾವು ಹಾಕಿದ ಪ್ಲಾನ್ ಮಿಸ್ ಆಗಿ ಹೋದ್ರಿ. ಏ ರೇವಪ್ಪ, ಏನ್ ಹೇಳ್ತಾ ಇದೀವು? ಈ ಭದ್ರೇಗೌಡ ಹಾಕಿದ ಪ್ಲಾನು ಒಂದು ಪ್ಲಾನ್ ಮಿಸ್ ಆಗ ಸಾಧ್ಯನೇ ಇಲ್ಲ. ಆತ್ರಿ ಗೌಡ್ರ, ನಮ್ ಪ್ಲಾನ್ ಎಲ್ಲ ಮಿಸ್ ಆಗಿ ಹೋತ. ನೀವೇನೋ ಪ್ಲಾನ್ ಹಾಕಿ ಕೊಟ್ರಿಲ್ಲ. ನೀವ್ ಹೇಳ್ದಂಗ ಸೋಮಕರ್ ಮಗನ್ನ ಸಾಲಿ ಹೋಗೋ ಟೈಮ್ದಾಗ ಮೈಸೂರು ಪಾಕದಾಗ ಹತ್ತಿ ಬಡಿ ಎಣ್ಣಿ ಹಾಕಿ ತಿನ್ನಾಕ ಹೋಯ್ತು. ತನ್ನ ನೋಡಿ ಕೈಸಿಂದ ಪ್ರವೀಣ್ ಎಲ್ಲಿದ್ದೋ ಏನೋ ಓಡಿ ಬಂದ ಅದನ್ನ ತಿನ್ನುವಷ್ಟ್ರಲ್ಲಿ ಕಸದೋಗದ್ರಿ. ಕಸದೋಗದ ನನ್ನ ಮ್ಯಾಲ ಕೈ ಮಾಡಾಕ್ ಬಂದ್ರ. ಅಲ್ಲಿಂದ ಬಿಜ್ನೋ ಯಜ್ನೋ ನನ್ನ ಮಗಳಿಗೆ ಒಬ್ಬ ತಂದ ಬಿಜ್ನೋ ಓಡಿ ಬಂದ್ರಿ ಧನ್ಯಾರ. ಏ ರೇವಪ್ಪ, ಏನ್ ಹೇಳ್ತಾ ಇದೀವು? ಒಂದು ಹಸು ಗೂಸಿಗೆ ಮೈಸೂರು ಪಾಕ ಕೊಟ್ಟು ತಿನ್ನಿಸಿ ಅವನ ಸಾಯಿಸ್ಬಾ ಅಂತ ಕಳಿಸಿದ್ರೆ ಅವನು ಯಾವನು ಅನಾಥ ಅಂತೆ ಅವನ ಮಾತು ಕೇಳಿ ಓಡಿ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ಲ ಅವನಿಗೆ? ನಾವು ಅನಾಥ ಅಲ್ರಿ ಧನ್ಯಾರ. ಅಲ್ಲೋ ರೇವಪ್ಪ, ಅನಾಥ ಅಲ್ದೆ ಮತ್ಯಾರವನು? ಆ ಸೋಮಶೇಖರ್ ತಮ್ಮ ಅಂತ್ರಿ ಅವ ಸೋಮಶೇಖರನ್ ತಮ್ಮ ಅಂತ ಅದ್ ಹೇಗೆ ತಿಳಿತೀನಿ ನಿನಗೆ? ಅದೇನೋರ್ ಧನ್ಯಾರ, ನಮಗೂ ಮಟ್ಟ ಗುರ್ತಾಸುದ್ರೆ ಅವ್ರೇನೋ ಸಣ್ಣಾಗಿರ್ತಾಗ ಎಲ್ಲೊಂದ್ ಗುಡ್ಡಕ್ ಜಾತ್ರೆ ಹೋಗಿರತ್ತಾರ. ಅಣ್ಣ ತಮ್ಮ ಅಪ್ಪ ಎಲ್ಲಾರು ಕೂಡಿ ಆ ಜಾತ್ರೆಯಾಗ ಸಣ್ಣ ತಮ್ಮ ಕಳ್ಕೊಂಡಿದ್ದತಂತ. ಅಲ್ಲೋ, ಹಾಗಾದ್ರೆ ಅವನೇ ಸೋಮಶೇಖರನ ತಮ್ಮ ಅಂತ ಹೇಗೆ ಗೊತ್ತಾಯ್ತು? ಅದು ನನಗ ವಿಚಿತ್ರ ಹೇಳ್ತ್ರಿ ಗೌಡ್ರ. ಅದೇನೋ ಅವ್ನ ಕಲ್ಲದ ಮ್ಯಾಲ ಸಣ್ಣದ ಮೈಚ್ ಇತ್ತಂದ್ರ ಅದು ನೋಡಕ್ ಗುರ್ತಾಡಿದ್ರ ಒಂದಾಗ ಇರ್ತದ್ರ ಅವ್ರ. ಏ ರೇವಪ್ಪ, ನೀನೇನು ಕಾಳಜಿ ಮಾಡಬೇಡ. ಈಗಲೇ ನಮ್ಮ ಪ್ಲಾನ್ ಮಿಸ್ ಆಗಿರಬಹುದು. ಇವತ್ತಲ್ಲ ನಾಳೆ ತಂತ್ರದಿಂದ ಪ್ರತಿತಂತ್ರ ಹಿಡಿದು ಈ ಭದ್ರೇಗೌಡ ಯಾರಂತ ತೋರಿಸ್ತೇನೆ. ಸಮಯ ಸಾಧಿಸಿ ಆ ಕಾಂಚನ ಅವತ್ತು ನನಗೆ ಚಪ್ಪಲಿ ಏಟನ್ನ ತೋರಿಸಿ ಹೋಗಿದ್ದಾಳಲ್ಲ, ಇವತ್ತಲ್ಲ ನಾಳೆ ಅವಳನ್ನ ನನ್ನ ತೋಟದ ಮನೆಗೆ ಕರೆದುಕೊಂಡು ಹೋಗಿ ತೂಗು ಮಂಚದ ಮೇಲೆ ಉಯ್ಯಾಲೆ ಆಡಿಸಲಿಲ್ಲ, ಬೆರಕಿ ಭದ್ರೇಗೌಡನೇ ಅಲ್ಲ. ಈಗ ಹೇಳ್ಬೇಡ್ರಿ ಧನ್ಯಾರ, ಅದ್ ಪ್ಲಾನ್ ಹೆಂಗೈತೆ ಅನ್ನೋದ ಮುಂದಿನ ವಿಚಾರ ಮಾಡೋಣ್ರ. ರೇವಪ್ಪ, ಒಳಗಡೆ ಹೋಗಿ ಅದಕ್ಕೊಂದು ಬರೋಬ್ಬರಿ ಪ್ಲಾನ್ ಹೇಳೋಣ. ನಡೆ ಹೋಗೋಣ. ಗೌಡ್ರ, ಎಲ್ಲಾ ಪ್ಲಾನ್ ಅಂತೂ ಸಕ್ಸಸ್ ಆಗುವಂಗ ನಾ ಮಾಡ್ತಾನ್ರಿ. ಇದ ಸಂತೋಷ ಸಮಯದಾಗ ಚಿಕ್ಕೋಡಿ ಬಾರಿಗೆ ಹೋಗಿ ವಿಸ್ಕಿ ರಮ್ಮ ಕುಡಿದು ಬರೋಣ ಬರ್ರಿ. ಎಷ್ಟ ಚಂದ ಬಣ್ಣ ಹಚ್ಚಿದ್ರು ಕಾಗೆ ಕೋಗಿಲೆ ಆಗಲ್ಲ. ಕೋಳಿ ಮುಕ್ಕಳಾಗ ಕಸ ಬರಿಕೆ ತುರುಕಿದ್ರೆ ಅದೆಂದೂ ನವಲಾಗೋದಿಲ್ಲ. ಯಾಕೆ ಹೇಳ್ರಿ? ಅದಕ್ಕೊಂದು ಜಾತಿ, ಅದಕ್ಕೊಂದು ನೀತಿ, ಅದಕ್ಕೊಂದು ಧರ್ಮ, ಅದಕ್ಕೊಂದು ಧ್ವನಿ ಅಂತ ಇರ್ತತಿ. ಹಂಗ ಕೋಟಿ 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 ಗಂಟ್ಲೆ ಹಣ ಗಳಿಸಿರು ಸೌಕಾರ ಅಂತಾರ, ಶ್ರೀಮಂತ ಅಂತಾರ, ಮೇಲಾಗಿ ಧಣಿರ ಥರ ಗೌಡ್ರನ್ನಕ್ಕಾಗಲ್ಲ. ಭದ್ರೇಗೌಡ ಹುಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು. ಈಗ ತಿರುಗುತ್ತಾ ಇರೋ ಚಲನೆ ನಿಂತು ಹೋಗಬಹುದು. ಆದ್ರ ಈ ಬರಿಕಿ ಭದ್ರೇಗೌಡನ ಸೇಡ ಬದಲಾಗಲ್ಲ.